ನಮಸ್ತೆ ಎಲ್ರಿಗೂ. ಈಗಂತೂ ಬೇಸಿಗೆ ಶುರುವಾಗಿದೆ. ಎಲ್ಲರ ಮನೆಯಲ್ಲೂ ಸಂಡಿಗೆ ಹಪ್ಪಳದ ಕಾರ್ಯಕ್ರಮಗಳೆಲ್ಲ ಶುರುವಾಗಿದೆ. ನಾನು ಒಂದು ಈಸಿ ಆ್ಯಂಡ್ ಸಿಂಪಲ್ ಸಂಡಿಗೆ ರೆಸಿಪಿನ ತೋರಿಸ್ತಾ ಇದ್ದೀನಿ. ಈಗ ಅವಲಕ್ಕಿ ಸಂಡಿಗೆ, ಇದಕ್ಕೆ ಯಾವುದೇ ರೀತಿಯಾದ ಬೇಯಿಸಬೇಕಾಗಿಲ್ಲ, ಏನಿಲ್ಲ, ತುಂಬ ಈಸಿ. ಯೂಶಲಿ ಎಲ್ಲರ ಮನೆಯಲ್ಲೂ ಅವಲಕ್ಕಿ ಇದ್ದೇ ಇರುತ್ತೆ. ಈ ಅವಲಕ್ಕಿನ ಏನಿಲ್ಲ, ಅವಲಕ್ಕಿನ ತೊಳೆದ್ಬಿಟ್ಟು ನೆನೆಸ್ಕೊಂಡ್ರೆ ಈ ಸಂಡಿಗೆ ಆಲ್ಮೋಸ್ಟ್ ಮಾಡ್ದಂಗೆ. ಇದಕ್ಕೆ ಯಾವುದೇ ರೀತಿಯಾದ ಬೇಯಿಸಬೇಕಾಗಿಲ್ಲ. ಏನೇ ಅಂಬ್ಲಿ ಸಂಡಿಗೆ ಆದರೆ ಅಂಬ್ಲಿ ಮಾಡ್ಕೋಬೇಕು, ಇಲ್ಲ ಒತ್ತು ಸಂಡಿಗೆ ಆದರೆ ಮುದ್ದೆ ಮಾಡ್ಕೋಬೇಕು, ಕೈ ಆಡಿಸ್ಬೇಕು, ಆ ಥರ ಏನೂ ಇಲ್ಲ. ತುಂಬ ಈಸಿ, ತುಂಬ ಸಿಂಪಲ್ಲು. ಅವಲಕ್ಕಿನ ನೀಟಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ ನೆನೆಸ್ಕೋಬೇಕು. ಗಟ್ಟಿ ಅವಲಕ್ಕಿ ಆದರೆ ಒಂದು 20 ನಿಮಿಷ, ಮೀಡಿಯಮ್ ಅವಲಕ್ಕಿ ಆದರೆ ಒಂದು 5-10 ನಿಮಿಷದಲ್ಲಿ ಸಾಕು. ಈಗ ನೆನೆಸ್ಕೊಂಡು ನಾನು ನೀರೆಲ್ಲ ತಗೊಂಡು ಸ್ವಲ್ಪ ಬಸ್ಕೊಂಡಿದ್ದೀನಿ. ಇದು ಸ್ವಲ್ಪ ನೀಟಾಗಿ ನೀರಿಲ್ದಂಗೆ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ. ಮತ್ತು ತುಂಬ ಈಸಿ. ಇಲ್ಲ ಅಂದರೆ ನೀವು ಕೈಯಲ್ಲೂ ಕೂಡ ಇದನ್ನು ಮಿದಿಬೋದು. ಹಾಗೆಯೇ ಈ ಅವಲಕ್ಕಿನ ನೆನೆಸಿ ಎಲ್ಲ ತಗೊಂಡ್ಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂಚೂರು ಒಂದು 4 ಮೆಣಸಿನ್ಕಾಯಿ, ಒಂದು 2 ಸ್ಪೂನಷ್ಟು ಜೀರಿಗೆ, ಒಂದು ಸ್ವಲ್ಪ ಉಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ಬೆಲ್ಲ ಅಂದರೆ ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಾಡ್ಕೋಬೋದು. ಮನೇಲಿ ಸಣ್ಣ ಮಕ್ಕಳೆಲ್ಲ ತಿಂತಾರೆ ಅಂದರೆ, ಖಾರ ಬೇಡ ಅಂದರೆ ಬರೀ ಉಪ್ಪು ಹಾಕ್ಬಿಟ್ಟು ಕೂಡ ಮಾಡ್ಕೋಬೋದು. ನಾನು ನೀರಿಂದ ತೆಗ್ದಿದ್ದೆ ಅವಲಕ್ಕಿ, ಮತ್ತೆ ಸ್ವಲ್ಪ ನೀರು ಹಿಂಡಿಬಿಟ್ಟು ಒಂದು ರೌಂಡ್ ಮಿಕ್ಸಿಗೆ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಈಗ ನೀರೆಲ್ಲ ತಗೊಂಡು ನಾನೀಗ ಅವಲಕ್ಕಿನ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ಇದು ಮಿಕ್ಸಿ ಅಂದರೆ ತುಂಬ ಹಾಕೋದೇನು ಬೇಡ. 1 ಸೆಕೆಂಡ್ ಒಂದು ಸಲ ಹಿಂಗೆ ಆನ್ ಆಫ್ ಮಾಡಿದ್ರೆ ಸಾಕು, ಅವಲಕ್ಕಿ ಈ ರೀತಿ ಪೇಸ್ಟ್ ಥರ ಆಗುತ್ತೆ. ಇಲ್ಲ ಅಂದರೆ ಕೈಯಲ್ಲೇನೋ ನೆನೆಸಿರೋ ಅವಲಕ್ಕಿನ ಕೈಯಲ್ಲೂ 1-2 ಸಲ ಮಿದ್ರೆ ಅಥವಾ ನಾದಿದ್ರೆ ಅವಲಕ್ಕಿ ಈ ರೀತಿ ಆಗೋಗ್ಬಿಡತ್ತೆ. ಇದನ್ನೆಲ್ಲ ನೀಟಾಗಿ ತಕ್ಕೊಂಡು ಈ ಮಿಕ್ಸಿ ಮಾಡಿರೋ ಪೇಸ್ಟ್, ಏನು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿ ನಾವು ಮಿಕ್ಸಿ ಮಾಡಿದ್ವೋ ಅದನ್ನು ಹಾಕ್ಕೊಂಡು ಅವಲಕ್ಕಿನ ಚೆನ್ನಾಗಿ ಕಲಿಸ್ಕೋಬೇಕು. ಹೆಂಗೂ ನಾವು ಸಂಡಿಗೆ ಮಾಡೋದಕ್ಕೆ ಈಗ ಅವಲಕ್ಕಿ ನೆನೆಸಿರ್ತೀವಿ. ಇನ್ನೊಂದು 2 ಇಡಿಯಷ್ಟು ಅವಲಕ್ಕಿ ಜಾಸ್ತಿ ನೆನೆಸ್ಕೊಂಡ್ರೆ ಮನೆಯಲ್ಲಿ ಬೆಳಗ್ಗೆ ಅವಲಕ್ಕಿ ತಿಂಡಿನೂ ರೆಡಿ ಆಗೋಗ್ಬಿಡುತ್ತೆ. ಇದಕ್ಕೇನೆ ಸ್ವಲ್ಪ ಹಿಂಗೆ ಹಾಕ್ಕೊಂಡು ನಾವು ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಆಲ್ಮೋಸ್ಟ್ ಈ ಸಂಡಿಗೆಯಿಂದ ಹಿಟ್ಟು ರೆಡಿಯಾಗಿದೆ. ಈಗ ನಾವೇನು ಬೇಯಿಸಿಲ್ಲ, ಏನೂ ಮಾಡಿಲ್ಲ ನಾನು. ಈ ಸಂಡಿಗೆದು ಏನು ಮುದ್ದೆ ಅಥವಾ ಹಿಟ್ಟು ಅಂತಿರೋ ಈಗ ರೆಡಿಯಾಗಿದೆ. ಈಗ ನಾವು ಸಂಡಿಗೆನ ಇಡ್ಬೋದು. ಇದನ್ನು ನೀಟಾಗಿ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಂಡಿಗೆ ಇಟ್ಟರೆ ಒಂದು ದಿನಕ್ಕೆ ಒಣಗೋಗ್ಬಿಡುತ್ತೆ. ಈ ಸಲ ಅಂತೂ ಸಿಕ್ಕಾಬಟ್ಟೆ ಬಿಸಿಲು. ಹಪ್ಳ ಸಂಡಿಗೆ ಎಲ್ಲ ಮಾಡಿಬಿಟ್ರಂತೂ ಒಂದೇ ದಿನಕ್ಕೆ ಒಣಗೋಗುತ್ತೆ. ನಾವೇ ಒಂದು 2 ಗಂಟೆ ಬಿಸಿಲಲ್ಲಿ ಎತ್ಕೊಂಡ್ಬಿಟ್ರೆ ನಾವೇ ಹಪ್ಳ ಸಂಡಿಗೆ ಆಗೋಗ್ಬಿಡ್ತೀವಿ. ಅಷ್ಟು ಬಿಸಿಲಿದೆ ಈ ಸಲ ಅಂತೂ. ತಡ್ಕೊಳಕ್ಕಾಗ್ತಿಲ್ಲ. ಯಾವಾಗ ಮಳೆ ಬರುತ್ತೋ ಅನ್ನಂಗೆ ಆಗೋಗ್ಬಿಟ್ಟಿದೆ. ಅಷ್ಟು ಬಿಸಿಲಿದೆ ಈ ಸಲ ಅಂತೂ. ಎಲ್ಲ ಕಲಸಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಮ್ಮದಿದು ಹಿಟ್ಟು ರೆಡಿಯಾಗಿದೆ. ಅಂದರೆ ಏನು ನಾವು ಚಕ್ಲಿ ಒತ್ತೋದಕ್ಕೆ ಹಿಟ್ಟು ಮುದ್ದೆ ಅಂತೀವೋ ಅದು ಆಲ್ಮೋಸ್ಟ್ ರೆಡಿಯಾಗಿದೆ. ಇದನ್ನು ನಾವು ಒತ್ತು ಸಂಡಿಗೆ ಹೇಗೆ ಮಾಡ್ತೀವೋ ಆ ರೀತಿ ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಒತ್ತಿದ್ರೆ ನಮ್ಮ ಸಂಡಿಗೆ ರೆಡಿಯಾಗಿ ಹೋಗ್ಬಿಟ್ಟು. ಈ ಹೊಸ್ದಾಗಿ ಅಡುಗೆ ಕಲಿತಿರೋರು ಅವರು ಎಲ್ಲರೂ ಈ ಸಂಡಿಗೆನ ಈಸಿಯಾಗಿ ಮಾಡ್ಕೋಬೋದು. ಯಾಕೆಂದರೆ ಹದ ಎಷ್ಟು, ಯಾವ ರೀತಿ ಮಾಡ್ಕೋಬೇಕು, ಏನೇನೋ ಕನ್ಫ್ಯೂಷನ್ಸ್ ಇರುತ್ತೆ. ಬಟ್ ಈ ಸಂಡಿಗೆ ಮಾಡ್ಕೊಳ್ಳೋದಕ್ಕೆ ಏನೂ ಹದ ಕನ್ಸಿಸ್ಟೆನ್ಸಿ ಏನಿಲ್ಲ. ಅವಲಕ್ಕಿ ನೆನೆಸೋದು, ಮಿಕ್ಸಿಗೆ ಹಾಕೋದು, ಒತ್ತಿದ್ರೆ ಸಂಡಿಗೆ ರೆಡಿಯಾಗಿ ಹೋಗ್ಬಿಡುತ್ತೆ. ಹೊಸ್ದಾಗೆ ಅಡುಗೆ ಕಲಿತಿರೋರೆಲ್ಲ ಅಂತೂ ತುಂಬ ಈಸಿಯಾಗಿ ಮಾಡ್ಕೋಬೋದು. ಆಮೇಲೆ ಇದನ್ನು ವರ್ಷಗಟ್ಟಲೆ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗೇ ಇರುತ್ತೆ. ಈ ಚಕ್ಲಿ ಒಳ್ಳಿಗೆ ಹಾಕ್ಕೊಂಡು ಇಲ್ಲಿ ನಾವೀಗ ಚಕ್ಲಿನ ಒತ್ತುತ್ತಾ ಇದ್ದೀವಿ. ಈ ಬಿಸಿಲಲ್ಲಿ ಹೋಗಿ ಕೂತ್ಕೊಂಡು ಈ ಸಂಡಿಗೆ ಬಿಡೋಕ್ಕಾಗಲ್ಲ ಅಂಥೇಳಿ ನಾವು ಇಲ್ಲಿ ತಟ್ಟೆ ಪ್ಲೇಟಿಗೆಲ್ಲ ಹಾಕ್ಕೊಂಡು ಅದರಲ್ಲೇ ಒತ್ತುತ್ತಾ ಇದ್ದೀವಿ. ಆಮೇಲೆ ತೊಗೊಂಡೋಗಿ ಬಿಸಿಲಿಗೆ ಇಟ್ರಾಯ್ತು ಅಂತ. ಈ ಸಂಡಿಗೆ ನಮಗೆ ಒತ್ತೋದಕ್ಕೂ ತುಂಬ ಈಸಿ. ಈ ಒತ್ತು ಸಂಡಿಗೆ ಏನು ಮಾಡ್ಕೊತೀವೋ ಮುದ್ದೆ ಒಂಚೂರು ಗಟ್ಟಿ ಆಗಿಬಿಟ್ರು ನಮಗೆ ಒತ್ತಕ್ಕೆ ಬೇಕಾದ್ರೆ ಮೈ ನೋವು ಅಂತಲೇ ಹೇಳ್ಬೋದು. ಆದರೆ ಒತ್ತಕ್ಕೆ ತುಂಬ ಕಷ್ಟ ಆಗುತ್ತೆ. ಇದು ಹಾಗಲ್ಲ. ಈ ಅವಲಕ್ಕಿನೇ ಮೊದಲೇ ಸಾಫ್ಟ್ ಇರುತ್ತೆ. ಅದನ್ನು ಒತ್ತೋದಂತೂ ಇನ್ನೂ ಈಸಿನೇ. ಸ್ವಲ್ಪ ನೀರು ಬಸ್ಕೋಬೇಕು ನೀಟಾಗಿ. ನೀರು ಆದರೆ ಹಾಗೆ ಇಳಿದು ಬಿಡುತ್ತೆ. ನೀಟಾಗಿ ಬಸ್ಕೊಂಡು ಹಾಕಿದ್ರೆ ಮಾತ್ರ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆನ. ಈ ಅವಲಕ್ಕಿನಲ್ಲಿ ಆದಷ್ಟು ನೀರು ತೆಗೆದು ಮಿಕ್ಸಿಗೆ ಹಾಕಿದ್ರೆ ಸಂಡಿಗೆ ಮಾತ್ರ ಸೂಪರಾಗಿ ಬರುತ್ತೆ. ಇದು ನೀಟಾಗಿ ಒತ್ಬೋದು. ತುಂಬ ಫಾಸ್ಟಾಗಿ ಆಗೋಗುತ್ತೆ ಅಂತಲೇ ಹೇಳ್ಬೋದು. ಈ ಒತ್ತು ಸಂಡಿಗೆಗಿಂತ ಇದು ತುಂಬ ಫಾಸ್ಟಾಗಿ ಆಗುತ್ತೆ. ನೋಡ್ಬೋದು ಇಲ್ಲಿ ಒತ್ತು ಸಂಡಿಗೆ ಆದರೆ ಇಷ್ಟು ಫಾಸ್ಟಾಗಿ ಒತ್ತಕ್ಕೆ ಆಗೋಲ್ಲ. ಇದನ್ನು ತುಂಬ ಫಾಸ್ಟಾಗಿ ಈಸಿಯಾಗಿ ಒತ್ತುತ್ತಾ ಇದ್ದೀವಿ ನಾವಿಲ್ಲಿ. ನಮ್ಮದಿಲ್ಲೆಲ್ಲ ಸಂಡಿಗೆಗಳು ಒತ್ತಾಯಿತು ಆಲ್ಮೋಸ್ಟು. ಇದನ್ನೆಲ್ಲ ತೊಗೊಂಡೋಗಿ ಬಿಸಿಲಿಗೆ ಇಟ್ಟರೆ ಸಾಕು. ಇದು ಒಂದೇ ದಿನಕ್ಕೆ ಒಣಗೋಗ್ಬಿಡುತ್ತೆ ಈಗಿರೋ ಬಿಸಿಲಿಗೆ. ಈಗಂತೂ ತುಂಬ ಬಿಸಿಲಿದೆ. ನೀವು ಈ ಸಂಡಿಗೆ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ. ಈ ಸಂಡಿಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ. ನೀವು ಈ ಸಂಡಿಗೆ ರೆಸಿಪಿನ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ. ಸ್ವಲ್ಪ ಹಾಕ್ಕೊಂಡು ಟ್ರೈ ಮಾಡಿ. ಇಷ್ಟ ಆದರೆ ಜಾಸ್ತಿ ಮಾಡ್ಕೋಬೋದು. ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸಂಡಿಗೆ. ಮಾಡೋದಕ್ಕೂ ಈಸಿ, ತಿನ್ನೋದಕ್ಕೂ ಟೇಸ್ಟಿ, ತುಂಬ ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ ನಮ್ಮದೆಲ್ಲ ಕೆಲಸನೂ ಮುಗೀತು. ಬಿಸಿಲಿಗೆಲ್ಲ ಇಟ್ಟಾಯಿತು ನೋಡ್ಬೋದು.
ಈ ಸಂಡಿಗೆನ ಬಿಸಿಲಿಗೆ ಇಟ್ವಿ. ಒಂದೇ ದಿನಕ್ಕೆ ಒಣಗೋಗ್ಬಿಟ್ಟಿತ್ತು ಆಲ್ಮೋಸ್ಟು. ನೆಕ್ಸ್ಟ್ ಡೇ ಒಂದು 4-5 ತಟ್ಟೆಗಳಲ್ಲಿ ಅರ್ವಾಣದಲ್ಲಿ ಇಟ್ಟಿದ್ದನ್ನೆಲ್ಲ ತೆಗೆದ್ಬಿಟ್ಟು ಒಂದು ಅರ್ವಾಣಕ್ಕೆ ಹಾಕಿ ಒಂದು ಅರ್ಧ ದಿನ ಬಿಸಿಲಿಗೆ ಇಟ್ಬಿಟ್ವಿ. ಅಷ್ಟಕ್ಕೆ ಒಣಗೇ ಹೋಗ್ಬಿಟ್ಟಿತ್ತು ಸಂಡಿಗೆ. ಆಮೇಲೆ ಈ ಸಂಡಿಗೆ ಮಾಡಿಕೊಂಡ್ರೆ ಮೇಯ್ನ್ ಅಡ್ವಾಂಟೇಜ್ ಏನು ಅಂದರೆ ಪಾತ್ರೆಗಳು ಜಾಸ್ತಿ ಆಗೋಲ್ಲ. ಈ ಅಂಬ್ಲಿ ಸಂಡಿಗೆ ಅಥವಾ ಒತ್ತು ಸಂಡಿಗೆ ಮಾಡ್ಕೊಂಬಿಟ್ರೆ ಒಂದು ಸಿಕ್ಕಾಬಟ್ಟೆ ಪಾತ್ರೆ. ಬಟ್ ಈ ಅವಲಕ್ಕಿ ಸಂಡಿಗೆಗೆ ಪಾತ್ರೆಗಳು ಅಷ್ಟೊಂದು ಬೀಳೋದಿಲ್ಲ. ಮಾಡೋದಕ್ಕೂ ಈಸಿ, ಕೆಲಸನೂ ಕಮ್ಮಿ, ಬಟ್ ಟೇಸ್ಟು ಹಾಗೇ ಇರುತ್ತೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ. ಈಗ ಎಣ್ಣೆ ಕಾಯಕ್ಕಿಟ್ಟು ನಾನು ಇಲ್ಲಿ ಸಂಡಿಗೆನೆಲ್ಲ ಕರ್ಕೋತಾ ಇದ್ದೀನಿ. ಮಾಡಿದ್ಮೇಲೆ ಒಂದ್ಸಲ ಟೇಸ್ಟ್ ನೋಡಲಿಲ್ಲ ಅಂದರೆ ಅದು ಸಮಾಧಾನ ಆಗಲ್ವಲ್ಲ, ಅದಕ್ಕೆ ಇಲ್ಲಿ ಕರೆದ್ಮೇಲಂತೂ ಎಣ್ಣೆಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಅರಳ್ಕೊತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಈಗ ಸಂಡಿಗೆ ಎಲ್ಲ ಆಲ್ಮೋಸ್ಟ್ ಕರೆದಾಯಿತು. ಇದಕ್ಕೆ ನಾವು ಸೀಸನ್ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಮಾಡಿಕೊಂಡು ಸಂಡಿಗೆನ ಕರ್ಕೊಂಡು ತಿಂತಾ ಇದ್ದೀವಿ. ನನ್ನ ಮಗನಿಗಂತೂ ಈ ಸಂಡಿಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು, ತುಂಬ ಇಷ್ಟಪಟ್ಟು ತಿಂತಾ ಇದ್ದ. ಇಲ್ಲಿ ನಮ್ಮದೆಲ್ಲ ಸಂಡಿಗೆನೂ ಆಲ್ಮೋಸ್ಟ್ ಕರೆದಾಯ್ತು. ಈಗ ನಾನೊಂದಿಷ್ಟು ತೆಗೆದಿಟ್ಕೊಂಡಿದ್ದೆ ಕರಿಯೋಣ ಅಂತ ಹೇಳಿಬಿಟ್ಟು. ಇದನ್ನ ಸಂಡಿಗೆ ಎಲ್ಲ ಕರೆದಾಯಿತು. ನಾನು ರೈಟ್ ಹ್ಯಾಂಡಲ್ಲಿ ಕ್ಯಾಮ್ರಾ ಇಟ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ಸಂಡಿಗೆ ಕರಿತಿದ್ದೀನಿ. ಹಾಗಾಗಿ ಸಂಡಿಗೆನ ಸರಿಗೆ ಹಾಕೋಕ್ಕಾಗ್ತಿರ್ಲಿಲ್ಲ. ಈಗ ಕರೆದಾಯಿತು, ತಗೊಂಡು ತೋರಿಸ್ತಾ ಇದ್ದೀನಿ. ನೋಡ್ಬೋದು ಸಂಡಿಗೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಈ ಸಂಡಿಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದ್ಸಲ ಈ ಸಂಡಿಗೆನ ಟ್ರೈ ಮಾಡಿ ನೋಡಿ. ನಾನು ಸಂಡಿಗೆ ಎಲ್ಲ ಕರ್ಕೊಂಡಿದ್ದಾಯಿತು. ಈ ರೀತಿ ನಂದು ಸಂಡಿಗೆ ಎಲ್ಲ ರೆಡಿಯಾಗಿದೆ. ಈಗ ನೋಡ್ಬೋದು ಸಂಡಿಗೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಕೈಯಲ್ಲಿ ಹಿಂಗೆ ಮಾಡ್ತಾಯಿದ್ದೀನಿ. ಒಂದು ಸಲ ಹಿಂಗೆ ಅಂದರೆ ಸಾಕು, ಸೌಂಡ್ ಹಿಂಗೆ ಬರ್ತಿದೆ. ಆ ಸೌಂಡಲ್ಲೇ ನಿಮಗೆ ಗೊತ್ತಾಗ್ಬೋದು ಸಂಡಿಗೆ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಮನೆಯಲ್ಲಿ ಸಂಡಿಗೆನ ಟ್ರೈ ಮಾಡಿ. ಒಂದ್ಸಲ ಮನೆಯಲ್ಲಿ ಅವಲಕ್ಕಿ ಸಂಡಿಗೆನ ಟ್ರೈ ಮಾಡಿ.